ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಬಂದು 17 ಜನವರಿ 2024 ಇವತ್ತು ನಮ್ಮ ಶೇರ್ ಮಾರ್ಕೆಟಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, 3-4 ನಿಮಿಷ ಟೈಮ್ ಕೊಡಿ. ಅಟ್ಲೀಸ್ಟ್ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಒಂದು ಸ್ವಲ್ಪ ಕಲಿಬೇಕು, ನೋಡಬೇಕು ಅಂತ ಹೇಳಿದ್ರೆ ಬನ್ನಿ ನೋಡೋಣ. ಇವತ್ತು ಬಂದು ನಿಫ್ಟಿ 50ನ ಹೇಳಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಕುಸಿತಾನೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು 460 ಪಾಯಿಂಟ್ಸು ಕುಸಿದಿದೆ. ಅಲ್ಲಿಗೆ ನಿಫ್ಟಿ ಕ್ಲೋಸ್ ಆಗಬೇಕಾದ್ರೆ 21,571 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಇದನ್ನು ಬ್ಲಡ್ ಬಾತ್ ಅಂತಲೇ ಹೇಳ್ತಾರೆ ಶೇರು ಮಾರ್ಕೆಟ್ನಲ್ಲಿ. ಯಾಕೆ ಅಂತ ಹೇಳಿದ್ರೆ ಆಮೇಲೆ ಹೇಳ್ತೀನಿ. ಇದು ನೋಡ್ಬೋದು, ಇದು ಚಾರ್ಟ್ ಇವತ್ತಿಂದ ಚಾರ್ಟ್ ನೋಡ್ಬೋದು. 17 ಜನವರಿ 2024 ನೀವು ಚಾರ್ಟ್ ನೋಡ್ಬೋದು. ಓಪನ್ ಆಗಿರೋದೇ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಗ್ಯಾಪ್ ಡೌನ್ ಓಪನ್ ಆಗಿ ತುಂಬ ಬೈಯಿಂಗ್ ಆಗುತ್ತೆ, ಆಮೇಲೆ ಮತ್ತೆ ಇಳಿಯೋಕ್ಕೆ ಶುರು ಆಗಿ ಇದನ್ನು ನೀವು ಚಾರ್ಟ್ನ ರೆಫರೆನ್ಸ್ ನೋಡ್ಬೋದು. 21,000ಕ್ಕೆ ಹತ್ತತ್ರ ಇಳಿದು ಹೋಗುತ್ತೆ. ಆಮೇಲೆ ಅದೇ ರೀತಿ ಯಾವ್ಯಾವ ಟ್ರೆಂಡಿಂಗ್ ಶೇರ್ಸ್ಗಳು ಏನಾಯಿತು ಅಂತ ನೋಡೋಣ ಬನ್ನಿ. ಇವತ್ತು BSE ಸೆನ್ಸೆಕ್ಸ್ ಕೂಡ ಅಷ್ಟೇ ಇವತ್ತು ಒಂದು ದೊಡ್ಡ ಕುಸಿತನೇ ಆಗಿದೆ. ಸುಮಾರು 1,628 ಪಾಯಿಂಟ್ಸ್ ಇವತ್ತು ಕುಸಿದಿದೆ, ಅಂದರೆ 2.23%. ಇದು ನಮ್ಮ ಶೇರ್ ಮಾರ್ಕೆಟಿಗೆ ಒಂದು ದೊಡ್ಡ ಕುಸಿತನೇ ಅಂತ ಹೇಳ್ಬೋದು. ಅಲ್ಲಿಗೆ 71,500 ಪಾಯಿಂಟ್ಸ್ಗೆ ಇವತ್ತು BSE ಸೆನ್ಸೆಕ್ಸ್ ಕ್ಲೋಸ್ ಆಗಿದೆ. ಅದೇ ರೀತಿ ಟ್ರೆಂಡಿಂಗ್ ಶೇರ್ ಅಂತ ಹೇಳಿದ್ರೆ ಸುಜ್ಲಾನು. ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ₹1.15 ಅಷ್ಟು ಇಳಿಕೆ ಆಗಿದೆ. IRFCನಲ್ಲಿ ನೋಡ್ಬೋದು. ಇಂಟ್ರಾಡೇ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಿದ್ವಿ, ಕೊನೆಗೂ ಇದರಲ್ಲಿ ಇಂಟ್ರಾಡೇ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತು ನಾವು ನೋಡೋದಾದರೆ ಸುಮಾರು ₹7 ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ ಇವತ್ತು. ಅದೇ ರೀತಿ ನಾವು ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಬಗ್ಗೆ ನೋಡೋದಾದರೆ ಇದರಲ್ಲಿ ಪ್ರತಿಯೊಂದು ಶೇರಿಗೆ ₹4.70 ಅಷ್ಟು ಏರಿಕೆ ಆಗಿದೆ. ಇಂಥ ಟೈಮ್ನಲ್ಲೂ ಇಷ್ಟು ಸಿಚುವೇಷನಲ್ಲಿ ಏರಿಕೆ ಆಗಿದೆ ಅಂದರೆ ಅದೂ ಒಂದು ಒಳ್ಳೆಯದೇ. ಪಾಲಿಕ್ಯಾಬ್ ಇಂಡಿಯಾದಲ್ಲಿ ನೋಡ್ಬೋದು ಸುಮಾರು ₹98.50 ಅಷ್ಟು ಏರಿಕೆ ಆಗಿದೆ. ಇದೊಂದು ಟ್ರೆಂಡಿಂಗ್ ಶೇರು. ಅದೇ ರೀತಿ ಇನ್ಯಾವುದು ಅಂತ ಹೇಳಿದ್ರೆ ರಿಲಯನ್ಸ್ ಪವರಲ್ಲಿ ಸುಮಾರು ಒಂದು 20 ಇಳಿಕೆ ಆಗಿದೆ. ಇದರಲ್ಲಿ ಮತ್ತೆ ರಿಲಯನ್ಸ್ ಪವರ್ ಇರ್ಬೋದು, ಮತ್ತು IRFCನಲ್ಲಿ ಇರ್ಬೋದು. ಇದರಲ್ಲಿ ಎಲ್ಲ ನಾನು ಇಂಟ್ರಾಡೇ ಬಗ್ಗೆ ಹೇಳ್ತಾನೆ ಇದ್ದೆ. ಇದರಲ್ಲಿ ಇಂಟ್ರಾಡೇ ಮಾಡಿದ್ರು ಏನಾಗುತ್ತೆ ಅಂತ ಹೇಳಿದ್ರೆ ನೀವು 500 ಶೇರ್ ತೊಗೊಂಡ್ರು ₹100-200 ಲಾಸ್ ಆಗ್ಬೋದು. ಸ್ಟಾಪ್ ಲಾಸ್ ಹಾಕಿದ್ರೆ ನಿಮಗೆ ಮ್ಯಾನೇಜ್ ಆಗುತ್ತೆ. ಮೇನ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಲಾಸ್ನ ಮ್ಯಾನೇಜ್ ಮಾಡಬೇಕು. ಶೇರ್ ಮಾರ್ಕೆಟಲ್ಲಿ ಲಾಸಸ್ ಕಡಿಮೆ ಆಗಬೇಕು, ನಿಮಗೆ ಲಾಭಗಳು ಜಾಸ್ತಿ ಆಗಬೇಕು. ಇವತ್ತು ಏರಿಕೆ ಕಂಡಿರೋದು ಕಂಪ್ನಿಗಳು ಯಾವುದು ನಿಫ್ಟಿ 50ನಲ್ಲಿ ಅಂದರೆ HCL ಟೆಕ್ನಾಲಜಿ ಸುಮಾರು ₹20 ಏರಿಕೆ ಆಗಿದೆ. SBI ಲೈಫ್ ಇನ್ಶೂರೆನ್ಸ್ ಪ್ರತಿಯೊಂದು ಶೇರಲ್ಲಿ ಸುಮಾರು ₹12 ಏರಿಕೆ ಆಗಿದೆ. LTI ಮೈಂಟ್ರಿನಲ್ಲಿ ನೀವು ನೋಡೋದಾದರೆ ಸುಮಾರು ₹39 ಅಷ್ಟು ಏರಿಕೆ ಆಗಿದೆ. TCSನಲ್ಲಿ ನೋಡೋದಾದರೆ ₹23 ಅಷ್ಟು ಏರಿಕೆ ಆಗಿದೆ. ಇನ್ಫೋಸಿಸ್ನಲ್ಲಿ ಸುಮಾರು ₹8 ಅಷ್ಟು ಏರಿಕೆ ಆಗಿದೆ. ಟೆಕ್ ಮಹೇಂದ್ರದಲ್ಲಿ ಸುಮಾರು ₹6 ಅಷ್ಟು, ಅಪೋಲೋ ಹಾಸ್ಪಿಟಲ್ಸ್ನಲ್ಲಿ ಸುಮಾರು ₹21 ಅಷ್ಟು ಏರಿಕೆ ಆಗಿದೆ. ಅಂದರೆ ಇಂಥ ಸಿಚುವೇಷನಲ್ಲಿ ಇದು ಒಂದು ಸ್ವಲ್ಪ ಏರಿಕೆ ಆಗಿದೆ ಈ ಕಂಪ್ನಿಗಳಲ್ಲಿ. ಮೇನು IT ಸೆಕ್ಟರ್ನಲ್ಲಿ ಇವತ್ತು ಏರಿಕೆ ಆಗಿದೆ. ಇವತ್ತು ನಾವು ನೋಡಬೇಕು ಟಾಪ್ ಲೂಸರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ ಇವತ್ತು ತುಂಬ ಕುಸಿದಿದೆ. ಸುಮಾರು 400 ಮೇಲೆ ಪಾಯಿಂಟ್ಸ್ ಅಷ್ಟು ಕುಸಿದಿದೆ. BSE ಸೆನ್ಸೆಕ್ಸ್ 1,000 ಮೇಲೆ ಕುಸಿದಿದೆ. ನೋಡೋದಾದರೆ HDFC ಬ್ಯಾಂಕಲ್ಲಿ ನೋಡ್ಬೋದು ಇವತ್ತೇ ಒಂದೇ ದಿವಸದಲ್ಲಿ ಸುಮಾರು ₹141.65 ಇಳಿದಿದೆ. ಅಂದರೆ ಮೇನ್ ಇವತ್ತು ಇಳಿಯೋದಕ್ಕೆ ಏನು ಕಾರಣ ಶೇರ್ ಮಾರ್ಕೆಟಲ್ಲಿ ಅಂತ ಹೇಳಿದ್ರೆ ಮೇನು ಬ್ಯಾಂಕಿಂಗ್ ಸೆಕ್ಟರ್ಸ್ನಲ್ಲಿ ಏನಾಗಿದೆ, ತುಂಬ ಸೆಲ್ಲಿಂಗ್ ಆಗಿದೆ. ಈ ಶೇರ್ಸ್ಗಳು ಇಳೀತು. ನಮ್ಮ ದೇಶದ ಶೇರ್ ಮಾರ್ಕೆಟ್, ನಮ್ಮ ದೇಶದ ಸೆಂಟಿಮೆಂಟ್ ಏನಾಯಿತು, ಇಳಿಕೆ ಹತ್ರ ಹೋಯಿತು. ಅದೇ ರೀತಿ ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ತಾರೆ. ಹೆಂಗಿದ್ರು ಶೇರ್ ಮಾರ್ಕೆಟ್ ತುಂಬ ಏರಿದೆ, ಸ್ಟಾಕ್ಸ್ ಇಟ್ಕೊಂಡವರು ತುಂಬ ದೊಡ್ಡ ಸ್ಟಾಕ್ಸ್ ಇಟ್ಕೊಂಡವರು ಪ್ರಾಫಿಟ್ ಬುಕ್ ಮಾಡ್ಕೊಂಬಿಡೋಣ, ಒಂದಿಷ್ಟು ಸೇಲ್ ಮಾಡಿ ಪ್ರಾಫಿಟ್ನ ನಾವು ಎತ್ತಿಡ್ಕೊಳ್ಳೋಣ ಅನ್ನೋ ಸೆಲ್ಲಿಂಗೇನು ಜಾಸ್ತಿ ಇದೆ. ಇದು ಎರಡು ಕಡೆಯಿಂದ. ಆಮೇಲೆ ಇಂಟರ್ನ್ಯಾಷನಲಿಂದ ನಮಗೆ ಯಾವುದೇ ಒಂದು ಇವತ್ತು ಸಪೋರ್ಟ್ ಇರಲಿಲ್ಲ ನಮ್ಮ ದೇಶದ ಶೇರ್ ಮಾರ್ಕೆಟ್ಗೆ. ಇದಿಷ್ಟು ಕಾರಣದಿಂದ ಇವತ್ತು ಒಂದು ದೊಡ್ಡ ಕುಸಿತ ಕಾಣಿಸಿದೆ. ಅದೇ ರೀತಿ ನೋಡ್ಬೋದು UPL, JSW ಸ್ಟೀಲು, ಬಜಾಜ್ ಫಿನ್ಸರ್ವ್, Divi's ಲ್ಯಾಬೊರೇಟರೀಸ್, ಗ್ರಾಸಿಮ್ ಇಂಡಸ್ಟ್ರೀಸ್, ಅಡಾನಿ ಪೋರ್ಟ್ಸು, ರೆಡ್ಡಿಸ್ ಲ್ಯಾಬೊರೇಟರೀಸ್ ಇದರಲ್ಲೆಲ್ಲ ಒಂದು ಕುಸಿತ ಕಾಣಿದೆ. ಇದೆಲ್ಲ ಟಾಪ್ ಲೂಸರ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಇಂಟ್ರಾಡೇ, ಇಂಥ ಸಿಚುವೇಷನ್ಸ್ನಲ್ಲೂ ನಾವು ಇಂಟ್ರಾಡೇನಲ್ಲಿ ಏನಾರ ಒಂದು ಪ್ರಾಫಿಟ್ ಮಾಡಿದ್ದೀವಿ ಅಂದರೆ ಅದು ಒಂದು ಗ್ರೇಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಹೇಳಿದ್ದು ನೀವು ದೊಡ್ಡ ಅಮೌಂಟ್ನ ತೊಗೊಂಬಂದು ಶೇರ್ ಮಾರ್ಕೆಟಲ್ಲಿ ಇಂಟ್ರಾಡೇ ಮಾಡೋದು ಅದೆಲ್ಲ ಮಾಡಿದ್ರೆ ತುಂಬ ರಿಸ್ಕ್ ಜಾಸ್ತಿ ಇರುತ್ತೆ. ರಿಸ್ಕ್ ಕಡಿಮೆ ಮಾಡಿಕೊಂಡು ನೀವು ಮಾಡಿದ್ರೆ ನಿಮ್ಮ ಕ್ಯಾಪಿಟಲ್ ಉಳಿಯುತ್ತೆ, ಲಾಂಗ್ ಟರ್ಮಲ್ಲಿ ಸರ್ವೈವ್ ಆಗ್ತೀರಾ. ಇಲ್ಲ ಅಂತ ಹೇಳಿದ್ರೆ ತಂದಿರೋ ಕ್ಯಾಪಿಟಲ್ ದುಡ್ಡೆಲ್ಲ ಖಾಲಿ ಆಗುತ್ತೆ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾನು ನಿಮಗೆ ಜಾಸ್ತಿ ಹೇಳಿದ್ದು ಒಂದು 10,000 ರೇಂಜಲ್ಲಿ ಸುಮಾರು ನಿಮಗೆ ಇಂಟ್ರಾಡೇನ ನಿಮಗೆ ತೋರಿಸ್ತಾನೆ ಇರ್ತೀನಿ. ಇವತ್ತಿಂದು ನೋಡೋಣ. ಇವತ್ತಿಂಥ ಸಿಚುವೇಷನ್ಸ್ನಲ್ಲಿ ಇಡೀ ಮಾರ್ಕೆಟೇ ಇಳಿದಿದೆ. ಅಂಥದ್ರಲ್ಲೂ ಒಂದು ಇಂಟ್ರಾಡೇ ಸಿಕ್ಕಿದೆ, ಅದರಲ್ಲೂ ನೀವು ವಿನ್ ಆಗಿದ್ದೀರಾ ಅಂತ ಹೇಳಿದ್ರೆ ಅದು ಒಂದು ಗ್ರೇಟ್. ನೋಡೋಣ. IRFC ಇದೆ ನೋಡ್ಬೋದು. ಇವತ್ತು IRFCನಲ್ಲಿ ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ₹7,600 ಒಂದು ಬಂಡವಾಳ ಹಾಕಿದ್ರೆ ಒಂದು 200 ಶೇರ್ಸ್ ತೊಗೊಂಡ್ರೆ ಸ್ಟಾಪ್ ಲಾಸ್ ಹಾಕಲೇಬೇಕು, ರಿಸ್ಕ್ ಇರುತ್ತೆ.
ಇದರಲ್ಲಿ 200 ಶೇರ್ಸ್ ಅಂದ್ರೂ ₹7.75 ಏರಿಕೆ ಆಗಿದೆ. ಅಲ್ಲಿಗೆ ₹1450 ನಿಮಗೆ ಲಾಭ ಆಗುತ್ತೆ. ಅಂದರೆ ಫೀಸ್ ಎಲ್ಲ ಕಟ್ಟಿ ಒಂದು ₹150 ಫೀಸ್ ಕಟ್ಟಿದ್ರು ₹1400, ₹1350ಇಂದ ₹400 ಲಾಭ ಅಂತ ಹೇಳಿದ್ರೆ, ಇಂಥ ಒಂದು ಸಿಚುವೇಶನ್ ಮಾರ್ಕೆಟ್ ಕಂಪ್ಲೀಟ್ಲಿ ಡೌನ್ ಆಗಿದೆ, ಅಂಥದ್ರಲ್ಲೂ ಒಂದು ಪ್ರಾಫಿಟ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಒಂದು ತುಂಬ ಒಳ್ಳೆಯದು. ಓಕೆ, ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.